ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊಟ್ಟೆ ನೋವು ಹಿನ್ನೆಲೆಯಲ್ಲಿ ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಸೊ ಹಾಗಾಗಿ ಸದನಕ್ಕೆ ಬಂದಿಲ್ಲ. ಇವತ್ತು ಗೈರಾಗಿದ್ರು ಸದನಕ್ಕೆ. ಸರ್ಕ್ಯೂಟ್ ಹೌಸ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ, ಅಲ್ಲೇ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಕೆಲವೊಂದಷ್ಟು ಜನ ಸರ್ಕ್ಯೂಟ್ ಹೌಸ್ಗೆ ಬಂದು ಶಾಸಕರುಗಳು ಅವರೇ ಬಂದು ಮಾತಾಡಿಸ್ಕೊಂಡು ಹೋದರು. ಕೆಲವು ಸಚಿವರು ಕೂಡ ಸರ್ಕ್ಯೂಟ್ ಹೌಸ್ಗೆ ಬಂದು ಸಿದ್ದರಾಮಯ್ಯ ಅವರನ್ನ ನೋಡಿ ಮಾತಾಡಿಸ್ಕೊಂಡು ಆರೋಗ್ಯ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸರ್ಕ್ಯೂಟ್ ಹೌಸ್ನಲ್ಲೇ ಇದ್ದರು. ರಮೇಶ್ ಜಾರಕಿಹೊಳಿ ಬಂದಿದ್ದರು, ಅವರನ್ನ ಭೇಟಿಯಾಗಿ ಮಾತಾಡಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಣೆಗೆ ಬಂದಿದ್ದೀನಿ ಅಷ್ಟೇ ಅನ್ನುವಂಥದ್ದನ್ನು ತಿಳಿಸಿದ್ರು ರಮೇಶ್ ಜಾರಕಿಹೊಳಿ. ಅದಾದಮೇಲೆ ಸಿಎಂ ಭೇಟಿಯಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಹೊರಗಡೆ ಬಂದು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದ್ರು. ಇಲ್ಲ ಅವರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ. ರಾಜಕೀಯ ಆಗಲಿ ಅಭಿವೃದ್ಧಿ ಆಗಲಿ ಇದ್ಯಾವುದ್ರ ಬಗ್ಗೆನೂ ಕೂಡ ಚರ್ಚೆ ಏನು ಮಾಡಿಲ್ಲ. ನಮಗೆ ಧೈರ್ಯ ಹೇಳುವ ಹಾಗೆ ಇದ್ದಾರವರು ಅಂಥೇಳಿ ಜಾರಕಿಹೊಳಿ ಅವರು ಹೇಳಿದ್ರು. ಸಿಎಂ ಭೇಟಿಯಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಇದು. ಸರ್, ಅದೇ ದಿಢೀರ್ ಅಂತ ಹೇಳಿ ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ. 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಅವರ ಆರೋಗ್ಯ ವಿಚಾರ ಬಂದಿದೆ. ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರ ಧೈರ್ಯ ಅದಾವ್ರು, ಅವ್ರಿಗೆ ನಮಗೆ ಧೈರ್ಯ ಹೇಳ್ತಾವ, ಅವ್ರು ನಮ್ಗೆ ನಮಗೆ ಧೈರ್ಯ ಅದಾವ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿದ್ದಕ್ಕೆ ಮಾತಾಡಿ ಹೊರಟಿದ್ರು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೊಟ್ಟೆ ನೋವು ಹಿನ್ನೆಲೆಯಲ್ಲಿ ಈಗ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಸೊ ಹಾಗಾಗಿ ಸದನಕ್ಕೆ ಬಂದಿಲ್ಲ. ಇವತ್ತು ಗೈರಾಗಿದ್ರು ಸದನಕ್ಕೆ. ಸರ್ಕ್ಯೂಟ್ ಹೌಸ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ, ಅಲ್ಲೇ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ. ಸಂಜೆವರೆಗೂ ಕೂಡ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂಥೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಕೆಲವೊಂದಷ್ಟು ಜನ ಸರ್ಕ್ಯೂಟ್ ಹೌಸ್ಗೆ ಬಂದು ಶಾಸಕರುಗಳು ಅವರೇ ಬಂದು ಮಾತಾಡಿಸ್ಕೊಂಡು ಹೋದರು. ಕೆಲವು ಸಚಿವರು ಕೂಡ ಸರ್ಕ್ಯೂಟ್ ಹೌಸ್ಗೆ ಬಂದು ಸಿದ್ದರಾಮಯ್ಯ ಅವರನ್ನ ನೋಡಿ ಮಾತಾಡಿಸ್ಕೊಂಡು ಆರೋಗ್ಯ ವಿಚಾರಿಸ್ಕೊಂಡು ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸರ್ಕ್ಯೂಟ್ ಹೌಸ್ನಲ್ಲೇ ಇದ್ದರು. ರಮೇಶ್ ಜಾರಕಿಹೊಳಿ ಬಂದಿದ್ದರು, ಅವರನ್ನ ಭೇಟಿಯಾಗಿ ಮಾತಾಡಿ ಹೋಗಿದ್ದಾರೆ. ಸಿದ್ದರಾಮಯ್ಯ ಅವರ ಆರೋಗ್ಯ ವಿಚಾರಣೆಗೆ ಬಂದಿದ್ದೀನಿ ಅಷ್ಟೇ ಅನ್ನುವಂಥದ್ದನ್ನು ತಿಳಿಸಿದ್ರು ರಮೇಶ್ ಜಾರಕಿಹೊಳಿ. ಅದಾದಮೇಲೆ ಸಿಎಂ ಭೇಟಿಯಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಹೊರಗಡೆ ಬಂದು ಪತ್ರಕರ್ತರು ಕೇಳಿದಂಥ ಪ್ರಶ್ನೆಗೆ ಉತ್ತರಿಸಿದ್ರು. ಇಲ್ಲ ಅವರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೀನಿ ಅಷ್ಟೇ. ರಾಜಕೀಯ ಆಗಲಿ ಅಭಿವೃದ್ಧಿ ಆಗಲಿ ಇದ್ಯಾವುದ್ರ ಬಗ್ಗೆನೂ ಕೂಡ ಚರ್ಚೆ ಏನು ಮಾಡಿಲ್ಲ. ನಮಗೆ ಧೈರ್ಯ ಹೇಳುವ ಹಾಗೆ ಇದ್ದಾರವರು ಅಂಥೇಳಿ ಜಾರಕಿಹೊಳಿ ಅವರು ಹೇಳಿದ್ರು. ಸಿಎಂ ಭೇಟಿಯಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಂತ ಹೇಳಿಕೆ ಇದು. ಸರ್, ಅದೇ ದಿಢೀರ್ ಅಂತ ಹೇಳಿ ಸಿಎಂ ಅವ್ರನ್ನ ಭೇಟಿ ಮಾಡಿದ್ರಿ. 12 ದಿವಸ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಸುದ್ದಿ ಕೇಳಿಬಂದು ಅವರ ಆರೋಗ್ಯ ವಿಚಾರ ಬಂದಿದೆ. ಏನು ವಿಶೇಷತೆ ಇಲ್ಲ, ಆರೋಗ್ಯವಂತರು ಅಷ್ಟು ಮಂದಿ ವಿಶೇಷತೆ ಏನಿಲ್ಲ. ಧೈರ್ಯ ಅವ್ರಿಗೆ ಅವ್ರ ಧೈರ್ಯ ಅದಾವ್ರು, ಅವ್ರಿಗೆ ನಮಗೆ ಧೈರ್ಯ ಹೇಳ್ತಾವ, ಅವ್ರು ನಮಗೆ ಧೈರ್ಯ ಅದಾವ. ಕ್ಷೇತ್ರ ವಿಚಾರ ಮಾಡಲ್ಲ, ರಾಜಕೀಯ ವಿಚಾರ ಮಾಡಲ್ಲ, ಅವ್ರ ಆರೋಗ್ಯ ಏರ್ಪೇರಾಗಿದ್ದಕ್ಕೆ ಮಾತಾಡಿ ಹೊರಟಿದ್ರು.